ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮರಲ್ ಸ್ಟೋರೀಸ್. ಪ್ರಿಯಾ ಪ್ರತಿದಿನ ಇದೇ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬರುತ್ತಿದ್ದಳು. ಆಸ್ಪತ್ರೆಯ ಈ ದಾರಿಗಳು, ಅದೇ ಮೆಟ್ಟಿಲುಗಳು, ಅದೇ ಔಷಧಿ ವಾಸನೆ ಅವಳಿಗೆ ಈಗ ಪ್ರತಿದಿನದ ಅಭ್ಯಾಸದಂತೆ ಆಗಿಬಿಟ್ಟಿತ್ತು. ಅವಳ ಕೈಯಲ್ಲಿ ಬಿಸಿ ಬಿಸಿಯಾದ ಗಂಜಿ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ಬಂದಿದ್ಲು. ಕಿರಣ್ಗೆ ಆಕ್ಸಿಡೆಂಟ್ ಆಗಿ ಸುಮಾರು 30 ದಿನ ಕಳೆದು ಹೋಗಿತ್ತು. ಡಾಕ್ಟರ್ಗಳು ಅವನ ಜೀವ ಉಳಿಸಿದ್ದರು. ಆದರೆ ಬೆನ್ನಿನ ಮೂಳೆಗೆ ಆದಂತಹ ಬಲವಾದ ಗಾಯದಿಂದ ಅವನು ಆಸ್ಪತ್ರೆಯ ಬೆಡ್ ಮೇಲೆ ಅಲ್ಲಾಡದೆ ಹಾಗೆ ಮಲಗಿದ್ದ. ಆ ರೂಮಿನಲ್ಲಿ 2 ಮಂಚಗಳಿದ್ವು. ಕಿರಣ್ ಕಿಟಕಿ ಪಕ್ಕದ ಮಂಚದಲ್ಲಿದ್ದರೆ ಇನ್ನೊಂದು ಮಂಚದ ಮೇಲೆ ಶಿವರಾಮ್ ಎನ್ನುವ ವಯಸ್ಸಾದ ವ್ಯಕ್ತಿ ಇದ್ರು. ಶಿವರಾಮ್ ಅವರು ಒಂಟಿಯಾಗಿದ್ರು. ಅವರನ್ನು ಮಾತನಾಡಿಸಲು, ಕನಿಷ್ಠ ಪಕ್ಷ ಅವರನ್ನು ನೋಡಲು ಕೂಡ ಇದುವರೆಗೆ ಯಾವುದೇ ಸಂಬಂಧಿಕರು ಸಹ ಬಂದಿರಲಿಲ್ಲ. ಶಿವರಾಮ್ ಅವರ ಮುಖವನ್ನು, ಅವರ ಕಣ್ಣುಗಳನ್ನು ನೋಡಿದರೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಇತ್ತು ಅವರ ಜೀವನದಲ್ಲಿ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ. ಕಿರಣ್ ತನ್ನೊಳಗೆ ತಾನು ತುಂಬ ದುಃಖ ಪಡ್ತಾ ಇದ್ದ. ಅವನು ಯಾವಾಗಲೂ ಗೊಣಗಾಡ್ತಾ ಇದ್ದ, ಈ ಆಸ್ಪತ್ರೆಯ ಊಟ ತಿನ್ನಲು ಸಾಧ್ಯವಾಗುತ್ತಿಲ್ಲ, ಇಲ್ಲಿ ನನ್ನಿಂದ ಇರಲು ಆಗುತ್ತಿಲ್ಲ ಎಂದು ಯಾವಾಗಲೂ ಬೇಸರ ಮಾಡ್ಕೊಳ್ತಾ ಇದ್ದ. ಪ್ರಿಯಾ ತನ್ನ ಗಂಡನ ಬೇಸರವನ್ನು, ಅವನ ಕೋಪವನ್ನು ಸಹಿಸಿಕೊಂಡು ಎಷ್ಟೋ ಪ್ರೀತಿಯಿಂದ ಅವರಿಗೆ ಊಟವನ್ನು ತಿನ್ನಿಸಲು ಪ್ರಯತ್ನ ಪಡ್ತಾ ಇದ್ಲು. ಪಕ್ಕದ ಬೆಡ್ನಲ್ಲಿ ಇದ್ದಂತಹ ಶಿವರಾಮ್ ಅವರನ್ನು ನೋಡಿ ಪ್ರಿಯಾ ಅಂದುಕೊಳ್ತಾಳೆ, ಪಾಪ ಇವರನ್ನು ನೋಡಲು ಯಾರೂ ಬಂದಿಲ್ಲ ಎಂದು. ತನ್ನ ಗಂಡನಿಗೆ ತಂದಿದ್ದಂತಹ ಸ್ವಲ್ಪ ಗಂಜಿಯನ್ನು ಅವರಿಗೂ ಕೂಡ ಕೊಡ್ತಾಳೆ. ತಾತ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ನಾನು ಮನೆಯಿಂದ ಬಿಸಿ ಬಿಸಿ ಗಂಜಿ ತಂದಿದ್ದೇನೆ, ನೀವು ಕೂಡ ಸ್ವಲ್ಪ ಕುಡಿತೀರಾ ಎಂದು ಅವಳು ಎಷ್ಟೋ ಪ್ರೀತಿಯಿಂದ ಕೇಳಿದ್ಲು. ಶಿವರಾಮ್ ಅವರು ಎಷ್ಟೋ ಆಶ್ಚರ್ಯವಾಗಿ ಅವಳನ್ನೇ ನೋಡ್ತಾ ಇದ್ರು. ಪ್ರಿಯಾ ಕಣ್ಣುಗಳಲ್ಲಿ ಎಷ್ಟೊಂದು ಪ್ರೀತಿ, ಮಮತೆ ತುಂಬಿಕೊಂಡಿತ್ತು. ಶಿವರಾಮ್ ಅವರು ಹೇಳ್ತಾರೆ, ಮಗಳೇ, ನನಗಾಗಿ ಯಾರು ತಾನೇ ಅಡುಗೆ ಮಾಡುತ್ತಾರೆ ಅಂತ ಅಂದುಕೊಂಡಿದ್ದೆ, ಆದರೆ ನೀನು ನನಗಾಗಿ ಕೂಡ ತೆಗೆದುಕೊಂಡು ಬಂದಿದ್ದೀಯಾ ಅಂತ ಹೇಳಬೇಕಾದ್ರೆ ಅವರ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು. ಅವರ ಧ್ವನಿ ನಡುಗುತ್ತಿತ್ತು. ಆದರೆ ಕಿರಣ್ ಮಾತ್ರ ಬೇಸರವಾಗಿ ಹೇಳ್ತಾನೆ, ಪ್ರಿಯಾ, ನೀನು ಯಾರ್ಯಾರ ಜೊತೆನೋ ಮಾತನಾಡಬೇಡ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡಿಕೋ ಎಂದು ಕೋಪ ಮಾಡ್ಕೊಳ್ತಾ ಇದ್ದ. ಆದರೆ ಪ್ರಿಯಾ ಮಾತ್ರ ತನ್ನ ಗಂಡನ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ ಆ ವಯಸ್ಸಾದ ವ್ಯಕ್ತಿಗೆ ಗಂಜಿ ಕುಡಿಸುತ್ತಾಳೆ. ಗಂಜಿ ಕುಡಿದ ನಂತರ ಶಿವರಾಮ್ ಅವರ ಮುಖದಲ್ಲಿ ಎಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಮಗಳೇ, ಎಷ್ಟು ವರ್ಷದ ನಂತರ ಒಬ್ಬ ಮನುಷ್ಯರ ಇಷ್ಟೊಂದು ಪ್ರೀತಿ, ಇಷ್ಟೊಂದು ರುಚಿಯಾದ ಊಟವನ್ನು ನಾನು ರುಚಿ ನೋಡಿದ್ದೇನೆ. ನಿನ್ನ ಕೈಯಲ್ಲಿ ತುಂಬ ಅದ್ಭುತ ಇದೆ. ಆ ದೇವರು ನಿನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಎಂದು ಆಶೀರ್ವಾದ ಮಾಡ್ತಾರೆ. ಮಾರನೆಯ ದಿನ ಪ್ರಿಯಾ ಆಸ್ಪತ್ರೆಗೆ ಬರುವಷ್ಟರಲ್ಲೇ ಶಿವರಾಮ್ ಅವರ ಪಕ್ಕದಲ್ಲಿ ಆಸ್ಪತ್ರೆಯ ತಿಂಡಿ ಹಾಗೆಯೇ ಇತ್ತು. ಅವರು ಅದನ್ನು ತಿಂದಿರಲಿಲ್ಲ. ಪ್ರಿಯಾ ಅವರ ಬಳಿ ಪ್ರೀತಿಯಿಂದ ಕೇಳ್ತಾಳೆ, ತಾತ, ನೀವು ಯಾಕೆ ಇನ್ನೂ ತಿಂಡಿ ತಿಂದಿಲ್ಲ? ಶಿವರಾಮ್ ಅವರು ತಕ್ಷಣ ಹೇಳ್ತಾರೆ, ಮಗಳೇ, ನನಗೆ ಈ ಆಸ್ಪತ್ರೆಯ ಊಟ ತಿನ್ನಲು ಸಾಧ್ಯವಾಗ್ತಾ ಇಲ್ಲ. ಈ ಊಟ ತಿಂದರೆ ನನಗೆ ಜೀರ್ಣ ಕೂಡ ಆಗುತ್ತಿಲ್ಲ ಎಂದು ಎಷ್ಟೋ ದುಃಖದಿಂದ ಹೇಳ್ತಾರೆ. ಪ್ರಿಯಾ ನಗುತ್ತಾ ಟಿಫಿನ್ ಬಾಕ್ಸನ್ನು ಅವರಿಗೆ ತೋರಿಸಿದಾಗ ಆ ಮಗು ಎಷ್ಟೋ ಪ್ರೀತಿಯಿಂದ ಇನ್ನೊಂದು ಬಾರಿ ನನಗಾಗಿ ಕೂಡ ಊಟ ತೆಗೆದುಕೊಂಡು ಬಂದಿದ್ದಾಳೆ ಎನ್ನುವ ಸತ್ಯ ತಿಳಿದು ಶಿವರಾಮ್ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಯಾಕಮ್ಮ ನನಗಾಗಿ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ ಅಂತ ಹೇಳ್ತಾರೆ. ನನಗಾಗಿ ಈ ಲೋಕದಲ್ಲಿ ಯಾರೂ ಇಲ್ಲ ಎಂದು ಅವರು ತಮ್ಮ ಜೀವನವನ್ನು ನೆನೆಸಿಕೊಂಡು ತುಂಬ ದುಃಖ ಪಡ್ತಾ ಇದ್ರು. ಕಿರಣ್ ಯಾವಾಗಲೂ ತನ್ನ ಲೋಕದಲ್ಲಿ ತಾನು ಮುಳುಗಿರ್ತಾ ಇದ್ದ. ಪ್ರಿಯಾ ಈಗ ಶಿವರಾಮ್ ಅವರ ಬಳಿ ಕುಳಿತು ಅವರ ಜೊತೆ ಎಷ್ಟೋ ಆತ್ಮೀಯತೆಯಿಂದ ಮಾತನಾಡಲು ಶುರು ಮಾಡಿದ್ಲು. ಶಿವರಾಮ್ ಅವರು ಪಟ್ಟ ಕಷ್ಟಗಳು, ಕಳೆದುಕೊಂಡ ಅನುಬಂಧಗಳು, ವಿದೇಶದಲ್ಲಿ ಇರುವಂತಹ ಅವರ ಮಕ್ಕಳು, ಎಲ್ಲದರ ಬಗ್ಗೆ ಒಂದೊಂದಾಗಿ ಅವರು ವಿವರಿಸುತ್ತಿದ್ದರು. ಅವರ ಮಾತುಗಳನ್ನು, ಅವರ ದುಃಖವನ್ನು ಕೇಳುತ್ತಿದ್ದ ಪ್ರಿಯಾಗೆ ಅನ್ನಿಸ್ತಾ ಇತ್ತು ತಾನು ಕೂಡ ಅದೇ ಜೀವನದಲ್ಲಿ ಬದುಕುತ್ತಿದ್ದೇನೆ ಎಂದು. ಆದರೆ ಆ ವಯಸ್ಸಾದ ವ್ಯಕ್ತಿಯ ಮನಸ್ಸಿನಲ್ಲಿ ಅಡಗಿರುವಂತಹ ಆ ನೋವಿನ ಹಿಂದೆ ಯಾವುದೋ ಬಹುದೊಡ್ಡ ರಹಸ್ಯ ಇದೆ ಎಂದು ಪ್ರಿಯಾಗೆ ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ. ಶಿವರಾಮ್ ಅವರು ಮುಂದಿನ ದಿನಗಳಲ್ಲಿ ತನ್ನ ಪೂರ್ತಿ ಜೀವನವನ್ನು ಬದಲಾಯಿಸುವ ಒಂದು ರಹಸ್ಯವನ್ನು, ಒಂದು ಪಾಠವನ್ನು ಹೇಳ್ಕೊಡ್ತಾರೆ ಅಂತ ಅವಳು ಊಹಿಸಿರಲಿಲ್ಲ. ದಿನಗಳು ಕಳೆಯುತ್ತಾ ಆ ಆಸ್ಪತ್ರೆಯ ರೂಮು ಒಂದು ಸಣ್ಣ ಪರಿವಾರದ ಹಾಗೆ ಬದಲಾಗಿ ಬಿಟ್ಟಿತ್ತು. ಕಿರಣ್ ಆರೋಗ್ಯ ನಿಧಾನವಾಗಿ ಸರಿ ಹೋಗ್ತಾ ಇತ್ತು. ಪ್ರಿಯಾ ಎಷ್ಟೇ ಸೇವೆ ಮಾಡಿದರೂ ಅವನ ಮನಸ್ಸಿನಲ್ಲಿರುವ ಸ್ವಾರ್ಥ, ಹೆಂಡತಿಯ ಮೇಲೆ ಅವನಿಗಿರುವ ತಿರಸ್ಕಾರ ಮಾತ್ರ ಬದಲಾಗಲೇ ಇಲ್ಲ. ಆದರೆ ಪ್ರಿಯಾ ಮಾತ್ರ ಬೆಳಿಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ಅಡುಗೆ ತಯಾರಿಸಿಕೊಂಡು ಆಸ್ಪತ್ರೆಗೆ ಓಡಿ ಬರ್ತಾ ಇದ್ಲು. ಈಗ ಇದೇ ಅವಳ ದಿನಚರಿ ಆಗ್ಬಿಟ್ಟಿತ್ತು.
ಶಿವರಾಮ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದರೂ ಪ್ರಿಯಾಳನ್ನು ನೋಡಿದ ತಕ್ಷಣ, ಅವಳ ಜೊತೆ ಮಾತನಾಡಿದ ತಕ್ಷಣ ಅವರ ಮುಖದಲ್ಲಿ ಎಷ್ಟೊಂದು ಸಂತೋಷ, ಹೊಳಪು ಬಂದು ಬಿಡುತ್ತಿತ್ತು. ಒಂದು ದಿನ ಸಾಯಂಕಾಲ ಕಿರಣ್ ಮಲಗಿರುವ ಸಮಯದಲ್ಲಿ ಶಿವರಾಮ್ ಅವರು ಪ್ರಿಯಾಳನ್ನು ತನ್ನ ಬಳಿ ಕರೀತಾರೆ. ಮಗಳೇ, ನಿನ್ನ ಮುಖದಲ್ಲಿ ನಾನು ಯಾವತ್ತೂ ಅಷ್ಟೊಂದು ಸಂತೋಷ, ಉತ್ಸಾಹವನ್ನು ನೋಡೇ ಇಲ್ಲ. ನಿನ್ನ ಮುಖದಲ್ಲಿ, ನಿನ್ನ ಕಣ್ಣುಗಳಲ್ಲಿ ಯಾವುದೋ ಚಿಂತೆ, ಭಾರ ಅಡಗಿರುವ ಹಾಗೆ ನನಗನ್ನಿಸುತ್ತಿದೆ. ಏನಾಯಿತು ಮಗಳೇ ಅಂತ ಕೇಳಿದಾಗ, ಈ ಮಾತು ಕೇಳುತ್ತಿದ್ದ ಹಾಗೆ ಪ್ರಿಯಾ ಶಾಕ್ ಆಗಿತ್ತು. ಯಾರೂ ಗಮನಿಸಿದ ಅವಳ ಮನಸ್ಸಿನ ಮಾತುಗಳನ್ನು ಈ ವಯಸ್ಸಾದ ವ್ಯಕ್ತಿ ಹೇಗೆ ಅರ್ಥ ಮಾಡಿಕೊಂಡಿದ್ರು ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಏನೂ ಇಲ್ಲ ತಾತ, ಎಲ್ಲರ ಹಾಗೆ ನನ್ನ ಜೀವನ ಕೂಡ ಕಳೆದು ಹೋಗುತ್ತಿದೆ ಎಂದು ಅವಳು ಮುಗುಳ್ನಗುತ್ತಾ ಉತ್ತರ ಕೊಟ್ಟಿದ್ಲು. ಆದರೆ ಶಿವರಾಮ್ ಅವರು ಮಾತ್ರ ತಲೆ ಆಡಿಸುತ್ತಾ ಹೇಳ್ತಾರೆ, ಮಗಳೇ, ನೀನು ಜೀವನವನ್ನು ಸವಿಸುತ್ತಿದ್ದೀಯಾ, ಆದರೆ ಜೀವಿಸುತ್ತಿಲ್ಲ ಎಂದು ಅವರಿಗೆ ಅನ್ನಿಸಿದ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿಬಿಟ್ರು. ನನ್ನ ಜೀವನ ಕೂಡ ನಿನ್ನ ಜೀವನದ ಹಾಗೆ ಕಳೆದು ಹೋಯ್ತಮ್ಮ. ಸಂಪಾದನೆ, ಬಾಧ್ಯತೆ, ಮನೆ, ಸಂಸಾರ, ಹೆಂಡತಿ, ಮಕ್ಕಳು ಅಂತ ಹೇಳಿ ನನ್ನ ಎಲ್ಲ ಆಸೆಗಳನ್ನು, ನನ್ನ ಕನಸುಗಳನ್ನು ನಾನೇ ನನ್ನ ಕೈಯಾರೆ ಸಮಾಧಿ ಮಾಡಿಬಿಟ್ಟೆ ಎಂದು ಅವರು ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು. ಈ ಮಾತು ಕೇಳಿ ಪ್ರಿಯಾ ಶಾಕ್ ಆಗಿದ್ಲು. ಯಾಕೆಂದರೆ ಅವಳು ಕೂಡ ಸರಿಯಾಗಿ ಅದೇ ರೀತಿ ಯೋಚನೆಗಳಲ್ಲಿಯೇ ಒದ್ದಾಡ್ತಾ ಇದ್ಲು. ಸಣ್ಣ ವಯಸ್ಸಿನಲ್ಲಿ ಡಾಕ್ಟರ್ ಆಗಬೇಕು ಎನ್ನುವ ಕನಸು, ಈ ಮದುವೆ ಎನ್ನುವ ಬಂಧದಲ್ಲಿ ಅದು ಎಲ್ಲೋ ಮಾಯವಾಗಿ ಬಿಟ್ಟಿತ್ತು. ಕಿರಣ್ ಕೇವಲ ಅವನ ಅವಶ್ಯಕತೆಗಳಿಗೆ ಮಾತ್ರ ಅವಳನ್ನು ಉಪಯೋಗಿಸಿಕೊಳ್ತಾ ಇದ್ದ. ಅವನು ತನ್ನ ಹೆಂಡತಿಯ ಕನಸುಗಳನ್ನು, ಅವಳ ಆಸೆಯನ್ನು, ಅವಳನ್ನು ಕೂಡ ಯಾವತ್ತೂ ಗೌರವಿಸಲಿಲ್ಲ. ಶಿವರಾಮ್ ಅವರು ಹೇಳ್ತಾರೆ, ಮಗಳೇ, ಮನುಷ್ಯನ ಆಯುಷು ತುಂಬ ಕಡಿಮೆ. ಆದರೆ ಈ ಲೋಕದಲ್ಲಿ ನಮಗಾಗಿ ಎಂದು ಒಂದು ಪ್ರತ್ಯೇಕವಾದ ಗುರುತು ಇರಲೇಬೇಕಲ್ವಾ ಎಂದು ಹೇಳಬೇಕಾದ್ರೆ ಅಷ್ಟರಲ್ಲೇ ಕಿರಣ್ಗೆ ಪ್ರಜ್ಞೆ ಬಂದಿತ್ತು. ಅವನು ತಕ್ಷಣ ಎದ್ದು ಕೋಪವಾಗಿ ಹೇಳ್ತಾನೆ, ಪ್ರಿಯಾ, ನೀನು ಮತ್ತೆ ಆ ಮುದುಕನ ಬಳಿ ಹೋಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ಯಾಕೆ ಮಾತನಾಡ್ತಾ ಇದೀಯಾ? ಗಂಡನ ಕೋಪವನ್ನು ನೋಡಿ ಬೆಚ್ಚಿ ಬಿದ್ದ ಪ್ರಿಯಾ ತಕ್ಷಣ ಗಂಡನ ಬಳಿ ಹೋಗಿ ಅವನಿಗೆ ಬೇಕಾದ ಎಲ್ಲ ಸೇವೆಗಳನ್ನು ಮಾಡುತ್ತಿದ್ದಳು. ಆದರೆ ಶಿವರಾಮ್ ಅವರು ಮಾತ್ರ ಕಿರಣ್ಣನ್ನೇ ನೇರವಾಗಿ ದಿಟ್ಟಿಸಿ ನೋಡುತ್ತಾ, ಮಗ, ನಿನ್ನ ಹೆಂಡತಿಯ ಬೆಲೆ ನಿನಗೆ ಈಗ ಅಲ್ಲ, ಭವಿಷ್ಯತ್ತಿನಲ್ಲಿ ಒಂದಲ್ಲ ಒಂದು ದಿನ ಖಂಡಿತ ಗೊತ್ತಾಗುತ್ತದೆ ಎಂದು ತುಂಬ ಗಂಭೀರವಾಗಿ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಕಿರಣ್ಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು. ಆದರೆ ಆಸ್ಪತ್ರೆಯನ್ನು, ಆ ವಯಸ್ಸಾದ ವ್ಯಕ್ತಿಯ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವನು ಮೌನವಾಗಿ ಇದ್ದು ಬಿಟ್ಟಿದ್ದ. ಶಿವರಾಮ್ ಅವರಿಗೆ ಉಸಿರಾಡಲು ತುಂಬ ಕಷ್ಟವಾಗ್ತಾ ಇತ್ತು. ಆದರೆ ಅವರ ಕಣ್ಣುಗಳಲ್ಲಿ ಎಷ್ಟೊಂದು ವಿಚಿತ್ರವಾದ ಹೊಳಪು ಕಾಣಿಸುತ್ತಿತ್ತು. ಪ್ರಿಯಾ ಅವರಿಗೆ ನೀರನ್ನು ಕೊಡುತ್ತಾ, ತಾತ, ನಾಳೆ ನಿಮಗೆ ಡಿಸ್ಚಾರ್ಜ್ ಅಲ್ವಾ? ನಿಮ್ಮ ಮಗ ಬರುತ್ತಾರಾ ನಿಮ್ಮನ್ನು ಕರೆದುಕೊಂಡು ಹೋಗಲು ಅಂತ ವಿಚಾರಿಸ್ತಾಳೆ. ಆದರೆ ಶಿವರಾಮ್ ಅವರ ಮುಖದಲ್ಲಿ ಮಾತ್ರ ಒಂದು ರೀತಿಯಾದ ವಿಚಿತ್ರವಾದ ಕಹಿಯಾದ ನಗು ಕಾಣಿಸುತ್ತಿತ್ತು. ಮಗಳೇ, ಅವನು ಅಮೆರಿಕದಲ್ಲಿ ತುಂಬ ಬ್ಯುಸಿಯಾಗಿದ್ದಾನೆ. ಅವನು ನನಗಾಗಿ ದುಡ್ಡನ್ನು ಕಳುಹಿಸಿಕೊಡ್ತಾನೆ. ಆದರೆ ಮನುಷ್ಯ ಮಾತ್ರ ಯಾವತ್ತೂ ಬರುವುದಿಲ್ಲ ಅಂತ ಹೇಳ್ತಾರೆ. ಆ ವಯಸ್ಸಾದ ವ್ಯಕ್ತಿಯ ಮಾತುಗಳಲ್ಲಿನ ಒಂಟಿತನವನ್ನು ಗುರುತಿಸಿದ ಪ್ರಿಯಾಗೆ ಅವಳ ಹೃದಯ ಹಿಂಡಿದಂತೆ ಆಗಿತ್ತು. ಸಮಾಜದಲ್ಲಿ ಎಷ್ಟೋ ವ್ಯಕ್ತಿಗಳಿಗೆ ತಂದೆಯಂತೆ ಇರುವ ಆ ವ್ಯಕ್ತಿ ತನ್ನ ಕೊನೆಯ ಕ್ಷಣಗಳಲ್ಲಿ ಒಂಟಿಯಾಗಿ ಇರುವುದನ್ನು ನೋಡಿ ಅವಳಿಗೆ ತುಂಬ ದುಃಖವಾಗುತ್ತಿತ್ತು. ಶಿವರಾಮ್ ಅವರು ಪ್ರಿಯಾ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದರು, ಮಗಳೇ, ನಾನು ನಾಳೆ ಈ ಆಸ್ಪತ್ರೆಯಿಂದ ಹೊರಟು ಹೋಗುತ್ತೇನೆ. ಬಹುಶಃ ಇದೇ ನಮ್ಮ ಕೊನೆಯ ಭೇಟಿ ಆಗಿರಬಹುದೇನೋ ಎಂದು ತುಂಬ ದುಃಖದಿಂದ ಹೇಳ್ತಾ ಇದ್ರು. ಪ್ರಿಯಾ ಕಣ್ಣುಗಳಲ್ಲೂ ಸಹ ನೀರು ತುಂಬಿತ್ತು. ತಾತ, ನೀವು ಆ ರೀತಿ ಹೇಳಬೇಡಿ. ನೀವು ತುಂಬ ಬೇಗ ಎಲ್ಲರಂತೆ ಆರೋಗ್ಯವಾಗಿರ್ತೀರಾ ಎಂದು ಅವರಿಗೆ ಅವಳು ಸಮಾಧಾನ ಮಾಡ್ತಾ ಇದ್ಲು. ಪ್ರಿಯಾಗೆ ಅನ್ನಿಸುತ್ತಿತ್ತು, ಬಹುಶಃ ಇವರ ಮನಸ್ಸಿನಲ್ಲಿ ಯಾವುದೋ ರಹಸ್ಯ ಅಡಗಿದೆ. ಅದನ್ನು ನನಗೆ ಹೇಳಲು ಇವರು ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ ಎಂದು. ರಾತ್ರಿ ಎಲ್ಲ ಪ್ರಿಯಾಗೆ ನಿದ್ದೆನೇ ಬರಲಿಲ್ಲ. ಅವಳು ಆ ವಯಸ್ಸಾದ ವ್ಯಕ್ತಿಯ ಮಾತುಗಳನ್ನೇ ಯೋಚಿಸುತ್ತಾ ಕುಳಿತುಕೊಂಡಿದ್ಲು. ಪ್ರಿಯಾ ಬೆಳಿಗ್ಗೆ ಮನೆಗೆ ಹೋಗಿ ಮನೆಯಿಂದ ಊಟ ರೆಡಿ ಮಾಡಿಕೊಂಡು ಆಸ್ಪತ್ರೆಗೆ ಬರುವಷ್ಟರಲ್ಲಿ ಶಿವರಾಮ್ ಅವರ ಮಂಚದ ಸುತ್ತಲೂ ಎಷ್ಟೊಂದು ಜನ ಡಾಕ್ಟರ್ಗಳು, ಸಿಸ್ಟರ್ಗಳು ತುಂಬಿಕೊಂಡಿದ್ದರು. ಬೆಳಗಿನ ಜಾವ ಅವರಿಗೆ ಹೃದಯಾಘಾತವಾಗಿತ್ತು. ಅವರ ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ ಎಂದು ಡಾಕ್ಟರ್ ಹೇಳ್ತಾ ಇದ್ರು. ಪ್ರಿಯಾ ಎಷ್ಟೋ ಗಾಬರಿಯಿಂದ ತಕ್ಷಣ ಶಿವರಾಮ್ ಅವರ ಮಂಚದ ಬಳಿ ಓಡಿ ಹೋಗ್ತಾಳೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಶಿವರಾಮ್ ಅವರು ಈಗ ಪ್ರಜ್ಞೆಯಲ್ಲಿ ಬಂದಿದ್ರು.
ಅವರ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವರ ಉಸಿರು ಪ್ರತಿಯೊಂದು ಕ್ಷಣವೂ ನಿಂತ ಹಾಗೆಯೇ ಅನ್ನಿಸುತ್ತಿತ್ತು. ಕಿರಣ್ ಮಾತ್ರ ತನ್ನ ಫೋನಿನಲ್ಲಿ ರೀಲ್ಸ್ ನೋಡುತ್ತಾ, ಪ್ರಿಯಾ, ನೀನು ಸುಮ್ಮನೆ ಆ ಮುದುಕನಿಗಾಗಿ ಟೆನ್ಷನ್ ತೆಗೆದುಕೊಳ್ಳಬೇಡ ಅಂತ ಕೋಪ ಮಾಡಿಕೊಂಡ. ಆದರೆ ಪ್ರಿಯಾ ಮಾತ್ರ ಗಂಡನ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ ಶಿವರಾಮ ಅವರ ಬಳಿ ಹೋಗಿ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಕೈಗಳನ್ನು ಹಿಡಿದುಕೊಳ್ತಾಳೆ. ತಾತ, ಹೆದರಿಕೊಳ್ಳಬೇಡಿ, ನಾನು ಇಲ್ಲೇ ಇದ್ದೇನೆ ಎಂಬಂತೆ. ಶಿವರಾಮ್ ಅವರು ಎಷ್ಟೋ ಕಷ್ಟದಿಂದ ತನ್ನ ಕಣ್ಣುಗಳನ್ನು ಓಪನ್ ಮಾಡಿ ಅವರು ಪ್ರಿಯಾಳ ಮುಖವನ್ನೇ ನೋಡುತ್ತಾ ಏನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆದರೆ ಅವರ ಬಾಯಿಂದ ಮಾತುಗಳೇ ಹೊರಗೆ ಬರುತ್ತಿರಲಿಲ್ಲ. ಪ್ರಿಯಾ ತಾನೇ ಅವರ ಮುಖದ ಬಳಿ ಬಗ್ಗೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನ ಪಡ್ತಾಳೆ. ಶಿವರಾಮ್ ಅವರು ಕಣ್ಣೀರಿನಿಂದಲೇ ತುಂಬ ಕಷ್ಟದಿಂದ ಪ್ರಿಯಾಗೆ ಒಂದೇ ಒಂದು ಮಾತನ್ನು ಹೇಳ್ತಾರೆ. ಮಗಳೇ, ನಿನ್ನನ್ನು ನೀನು ಕಳೆದುಕೊಳ್ಳಬೇಡ. ಈ ಸಂಬಂಧವನ್ನು ಬಿಟ್ಟು ತಕ್ಷಣ ಓಡಿ ಹೋಗು, ಇಲ್ಲದಿದ್ದರೆ ನಿನ್ನ ಜೀವನ ಪೂರ್ತಿಯಾಗಿ ಹಾಳಾಗಿ ಹೋಗುತ್ತದೆ. ಈ ಮಾತುಗಳನ್ನು ಕೇಳಿದ ಪ್ರಿಯಾ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ಲು. ಅವಳಿಗೆ ಗಾಬರಿಯಾಗಿ ಬಿಟ್ಟಿತ್ತು. ಈ ವಯಸ್ಸಾದ ವ್ಯಕ್ತಿ ಸಾಯುವ ಸಮಯದಲ್ಲಿ ಯಾಕೆ ನನಗೆ ಈ ರೀತಿ ಮಾತುಗಳನ್ನು ಹೇಳಿ ಹೋದರು? ಇಷ್ಟಕ್ಕೂ ಅವರ ಉದ್ದೇಶವಾದರೂ ಏನು? ಅವಳು ಏನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ಶಿವರಾಮ್ ಅವರ ಉಸಿರು ನಿಂತು ಹೋಗಿತ್ತು. ಅವರ ಕೈ ಪ್ರಿಯಾಳ ಕೈಯಿಂದ ಜಾರಿ ಕೆಳಗೆ ಬಿದ್ದು ಹೋಗಿತ್ತು. ಆತನಿಗೆ ಅಳವಡಿಸಲಾಗಿದ್ದ ಮಿಷನ್ಗಳೆಲ್ಲವೂ ಹೇಳ್ತಾ ಇದ್ವು ಅವರು ಇನ್ನೂ ಸತ್ತು ಹೋಗಿದ್ದಾರೆ ಎಂದು. ಪ್ರಿಯಾ ಶಾಕ್ನಿಂದ ಹಾಗೆಯೇ ಶಿವರಾಮ್ ಅವರ ನಿರ್ಜೀವ ಮುಖವನ್ನು ನೋಡುತ್ತಾ ಕುಳಿತು ಬಿಟ್ಟಿದ್ದಳು. ಆದರೆ ಕಿರಣ್ ಮಾತ್ರ ಕೋಪವಾಗಿ ಹೇಳ್ತಾನೆ, ಹೇಗೋ ಈ ಮುದುಕ ಹೊರಟು ಹೋದ, ಈಗ ನಮಗೆ ಇವನಿಂದ ಒಂದು ದೊಡ್ಡ ತಲೆನೋವು ಹೋದ ಹಾಗೆ ಆಯಿತು. ಅವನು ಎಷ್ಟೋ ನಿರ್ಲಕ್ಷ್ಯವಾಗಿ ಮಾತನಾಡ್ತಾ ಇದ್ದ. ಗಂಡನ ಮಾತುಗಳು ಅವಳ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇತ್ತು. ಒಬ್ಬ ಮನುಷ್ಯ ಸತ್ತು ಹೋದರೂ ಸ್ವಲ್ಪ ಕೂಡ ಕನಿಕರವೇ ಇಲ್ಲದ ಇಂತಹ ಮನುಷ್ಯನ ಜೊತೆನ ನಾನು ಇಷ್ಟ ದಿನದಿಂದ ಸಂಸಾರ ಮಾಡಿರುವುದು ಎಂದು ಅವಳು ಯೋಚಿಸುತ್ತಿದ್ದಳು. ಸರಿಯಾಗಿ 3 ದಿನದ ನಂತರ ಕಿರಣ್ ಕೂಡ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಮನೆಗೆ ತಲುಪಿದ್ದ. ಅವರ ಮನೆ ಈಗ ಮತ್ತೆ ಮೊದಲಿನ ಸ್ಥಿತಿಗೆ ಬಂದಿತ್ತು. ಆದರೆ ಪ್ರಿಯಾಳ ಮನಸ್ಸು ಮಾತ್ರ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ. ಶಿವರಾಮ್ ಅವರು ಹೇಳಿದ ಆ ಕೊನೆಯ ಮಾತುಗಳಲ್ಲಿ ನಿಂತು ಹೋಗಿತ್ತು, ಇಲ್ಲಿಂದ ಓಡಿ ಹೋಗು. ಆದರೆ ಅವರ ಮಾತಿನ ಅರ್ಥವೇನು? ನಾನು ನನ್ನ ಗಂಡನನ್ನು ಬಿಟ್ಟು ಹೊರಟು ಹೋಗಬೇಕು ಅಂತನಾ, ಅಥವಾ ನನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳಬೇಕು ಅಂತ ಅವರು ಹೇಳ್ತಾ ಇದ್ರ? ಅವಳ ಮನಸ್ಸಿನಲ್ಲಿ ಈಗ ಸಾವಿರಾರು ಪ್ರಶ್ನೆಗಳು ಓಡುತ್ತಿದ್ದವು. ಕಿರಣ್ ಮನೆಗೆ ಬಂದ ಮೊದಲ ದಿನದಿಂದಲೇ ತನ್ನ ಹಳೆಯ ಸ್ವಭಾವವನ್ನು ಮುಂದುವರಿಸಿದ್ದ. ಪ್ರಿಯಾ, ನನಗಾಗಿ ಕಾಫಿ ತೆಗೆದುಕೊಂಡು ಬಾ. ಪ್ರಿಯಾ, ಟೀ ಮಾಡು. ಟಿವಿ ರಿಮೋಟ್ ಎಲ್ಲಿದೆ? ಪ್ರಿಯಾ, ನನಗಾಗಿ ನೀರು ತೆಗೆದುಕೊಂಡು ಬಾ. ಈ ಪ್ರಿಯಾ, ಇದು ಮಾಡು. ಪ್ರಿಯಾ, ಅದು ಮಾಡು ಎಂದು ಅವಳಿಗೆ ಕೇವಲ ಆದೇಶಗಳನ್ನು ಕೊಡುತ್ತಿದ್ದ. ಪ್ರಿಯಾ ಗಂಡನ ಎಲ್ಲ ಆದೇಶಗಳನ್ನು ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಮಾಡ್ತಾ ಇದ್ಲು. ಆದರೆ ಅವಳ ತಲೆಯಲ್ಲಿ ಮಾತ್ರ ಶಿವರಾಮ್ ಅವರ ಆ ಕೊನೆಯ ಮಾತುಗಳು, ಕೊನೆಯ ದೃಶ್ಯಗಳೇ ಓಡ್ತಾ ಇದ್ವು. ಅವಳು ಈಗ ತನ್ನ ಜೀವನವನ್ನು ಒಮ್ಮೆ ನೆನೆಸಿಕೊಂಡು ಯೋಚಿಸುತ್ತಿದ್ದಳು. ಮದುವೆಯಾದ ಈ 5 ವರ್ಷಗಳಲ್ಲಿ ಅವಳಿಗೆ ಉಳಿದಿರುವುದು ಕೇವಲ ಅಡಿಗೆ ಮನೆ ಮತ್ತು ಗಂಡನ ಕೋಪ, ಆದೇಶಗಳು ಮಾತ್ರ. ಅವಳಿಗೆ ಅಂತ ಒಂದು ವ್ಯಕ್ತಿತ್ವ, ಒಂದು ಕನಸು, ಒಂದು ಉದ್ದೇಶ ಇತ್ತು ಎನ್ನುವುದೇ ಅವಳು ಪೂರ್ತಿಯಾಗಿ ಮರೆತು ಹೋಗಿದ್ಲು. ಶಿವರಾಮ್ ಅವರ ಸಾವು ಅದು ತನ್ನನ್ನು ಎಚ್ಚರಿಸುವ ಗಂಟೆಯ ರೀತಿ ಅನ್ನಿಸುತ್ತಿತ್ತು. ರಾತ್ರಿ ಒಂಟಿಯಾಗಿ ಕುಳಿತುಕೊಂಡು ಯೋಚಿಸುತ್ತಿದ್ದ ಪ್ರಿಯಾ ಒಂದು ದೊಡ್ಡ ನಿರ್ಣಯವನ್ನೇ ತೆಗೆದುಕೊಂಡಿದ್ಲು. ಇನ್ನು ಮುಂದೆ ನಾನು ಬೇರೆಯವರಿಗಾಗಿ ಜೀವಿಸಬಾರದು ಅಂತ. ಮಾರನೆಯ ದಿನ ಬೆಳಿಗ್ಗೆ ಪ್ರಿಯಾ ಎಷ್ಟೋ ಆತ್ಮವಿಶ್ವಾಸದಿಂದ, ಎಷ್ಟೋ ಧೈರ್ಯವಾಗಿ ಹೆಜ್ಜೆ ಇಟ್ಟಿದ್ಲು. ತನ್ನ ಸಣ್ಣ ವಯಸ್ಸಿನಲ್ಲಿ ತಾನು ಎಷ್ಟೋ ಇಷ್ಟಪಟ್ಟಂತಹ ಚೈಲ್ಡ್ ಸೈಕಾಲಜಿ ಕೋರ್ಸುಗಳು, ಸಣ್ಣ ಮಕ್ಕಳಿಗಾಗಿ ಒಂದು ಸಣ್ಣ ಡೆವಲಪ್ಮೆಂಟ್ ಸೆಂಟರ್ ಓಪನ್ ಮಾಡಬೇಕು ಎನ್ನುವ ತನ್ನ ಆಸೆಯನ್ನು ತನ್ನ ಡೈರಿಯಲ್ಲಿ ಬರೆದುಕೊಂಡಿದ್ಲು. ಆ ಕೋರ್ಸ್ಗಾಗಿ ತನ್ನ ಬಳಿ ಇದ್ದಂತಹ ಸ್ವಲ್ಪ ದುಡ್ಡು, ಅದರ ಜೊತೆಗೆ ಲೋನನ್ನು ತೆಗೆದುಕೊಳ್ಳಬೇಕು ಅಂತ ಈಗ ತೀರ್ಮಾನ ತೆಗೆದುಕೊಂಡಿದ್ಲು. ಸಾಯಂಕಾಲ ಕಿರಣ್ ವಾಪಸ್ ಮನೆಗೆ ಬಂದ ತಕ್ಷಣ ಎಷ್ಟೋ ಉತ್ಸಾಹದಿಂದ ಪ್ರಿಯಾ ಆ ವಿಷಯವನ್ನು ತನ್ನ ಗಂಡನಿಗೆ ಹೇಳ್ತಾಳೆ. ಕಿರಣ್, ನಾನು ಈ ಕೋರ್ಸನ್ನು ಮಾಡಿ ನಮ್ಮ ಮನೆಯಲ್ಲಿಯೇ ಸಣ್ಣ ಮಕ್ಕಳಿಗಾಗಿ ಒಂದು ಕೇರ್ ಸೆಂಟರನ್ನು ಓಪನ್ ಮಾಡೋಣ ಅಂದುಕೊಳ್ಳುತ್ತಿದ್ದೇನೆ. ಕಿರಣ್ ತಕ್ಷಣ ಜೋರಾಗಿ ನಕ್ಕು ಬಿಟ್ಟಿದ್ದ. ನಂತರ ಅವನು ತುಂಬ ಕೋಪ ಮಾಡಿಕೊಳ್ತಾನೆ. ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ನೀನು ಮಾಡುವ ಕೆಲಸಗಳಿಗೆ ತಲೆ ಬುಡ ಏನಾದರೂ ಇದೆಯಾ? ನಮಗೆ ಈಗಾಗಲೇ ಎಷ್ಟೊಂದು ಸಾಲ ಇದೆ. ನೀನು ಮನೆಯ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವುದನ್ನು ಕಲಿ ಸಾಕು ಎಂದು ಕೋಪ ಮಾಡಿಕೊಳ್ತಾ ಇದ್ದ.
ಕಿರಣ್, ಇದು ನನ್ನ ಆಸೆ, ಇದು ನನ್ನ ಇಷ್ಟ, ನನ್ನ ಜೀವನಕ್ಕಾಗಿ ನಾನು ಏನೋ ಒಂದನ್ನು ಮಾಡಬೇಕಲ್ವಾ ಎಂದು ಪ್ರಿಯಾ ಎಷ್ಟೋ ಧೈರ್ಯವಾಗಿ ಹೇಳಿದ್ಲು. ಈ ಮಾತುಗಳನ್ನು ಕೇಳುತ್ತಿದ್ದ ಹಾಗೆ ಕಿರಣ್ ಒಳಗಿನ ನಾನು ಗಂಡಸು ಎನ್ನುವ ಅಹಂಕಾರಕ್ಕೆ ಪೆಟ್ಟು ಬಿದ್ದ ಹಾಗೆ ಆಗಿತ್ತು. ಹೆಂಡತಿ ತನ್ನ ಮುಂದೆ ನಿಂತು ಧೈರ್ಯವಾಗಿ ಮಾತನಾಡುವುದನ್ನು ಅವನಿಂದ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನೀನು ಮನೆಯಲ್ಲಿದ್ದು ಗಂಡನಿಗೆ ಸೇವೆ ಮಾಡಲು, ಗಂಡನಿಗೆ ಅಡಿಗೆ ಮಾಡಿ ಹಾಕಲು ಮಾತ್ರ ಕೆಲಸಕ್ಕೆ ಬರ್ತೀಯ. ಇಂತಹ ಹುಚ್ಚುಯ ರೀತಿ ಆಲೋಚನೆಗಳನ್ನು ತಕ್ಷಣ ಬಿಟ್ಟುಬಿಡು ಎಂದು ಅವನು ಎಷ್ಟೊಂದು ಕಠಿಣವಾಗಿ ಎಚ್ಚರಿಸುತ್ತಾನೆ. ಆದರೆ ಈ ಬಾರಿ ಪ್ರಿಯಾ ಹೆದರಿಕೊಳ್ಳಲಿಲ್ಲ. ಅವಳು ಹಿಂದೇಟು ಕೂಡ ಹಾಕಲಿಲ್ಲ. ಪ್ರಿಯಾ ಈಗ ತನ್ನ ತಂದೆ ತಾಯಿಯ ಬಳಿ ಹೋಗಿ ತನ್ನ ಆಸೆಗಳನ್ನು, ತನ್ನ ಕನಸುಗಳನ್ನು ಅವಳಿಗೆ ಅರ್ಥ ಮಾಡಿಸುತ್ತಾಳೆ. ತಂದೆ ತಾಯಿ ಮೊದಲು ಮಗಳ ಮಾತನ್ನು ಕೇಳಿ ಸ್ವಲ್ಪ ಹೆದರಿಕೊಂಡಿದ್ರು. ನಂತರ ಅವರು ತಮ್ಮ ಮಗಳ ಕಣ್ಣುಗಳಲ್ಲಿ ಇರುವ ಆತ್ಮವಿಶ್ವಾಸವನ್ನು ನೋಡಿ ಅವರು ತಮ್ಮ ಭೂಮಿಯನ್ನು ಅಡಮಾನ ಇಟ್ಟು ಮಗಳಿಗೆ ಸಹಾಯ ಮಾಡಿದ್ರು. ಆ ರೀತಿ ಪ್ರಿಯಾ ತನ್ನ ಭವಿಷ್ಯ, ತನ್ನ ಕನಸುಗಳ ಕಡೆ ಮೊಟ್ಟ ಮೊದಲ ಹೆಜ್ಜೆಯನ್ನು ಹಾಕಿದ್ಲು. ಆಶಾ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್ ಸೆಂಟರ್ ಎನ್ನುವ ಹೆಸರಿನಲ್ಲಿ ಒಂದು ಸಣ್ಣ ಕೇಂದ್ರವನ್ನು ಪ್ರಾರಂಭಿಸಿದಳು. ಮೊದಲು ಕೆಲವು ತಿಂಗಳು ತುಂಬ ಕಷ್ಟಪಡಬೇಕಾಯಿತು. ಮಕ್ಕಳು ಸರಿಯಾಗಿ ಬರ್ತಾ ಇರಲಿಲ್ಲ. ಕಿರಣ್ ಮನೆಯಲ್ಲಿ ಗಲಾಟೆ ಮಾಡಲು ಕೂಡ ಶುರು ಮಾಡಿದ್ದ. ಅವನು ಆಫೀಸಿನಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ, ಬಂಧುಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದ, ನನ್ನ ಹೆಂಡತಿ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅವಳು ಹುಚ್ಚಿಯ ರೀತಿ ತನ್ನ ಮನಸ್ಸಿಗೆ ಬಂದ ಎಲ್ಲವನ್ನೂ ಮಾಡ್ತಾ ಇದ್ದಾಳೆ ಅಂತ. ಎಲ್ಲರ ಮುಂದೆ ತನ್ನ ಹೆಂಡತಿಯನ್ನು ಅವಮಾನಿಸುತ್ತಿದ್ದ. ಆದರೆ ಪ್ರಿಯಾ ಮಾತ್ರ ತನ್ನ ಕೆಲಸದ ಮೇಲೆ ತುಂಬ ಗಮನ ಇಡ್ತಾ ಇದ್ಲು. ಮಕ್ಕಳ ಮೇಲೆ ಅವಳು ತೆಗೆದುಕೊಳ್ಳುವ ಶ್ರದ್ಧೆ, ಪ್ರೀತಿ, ಅವಳು ನಡೆದುಕೊಳ್ಳುವ ರೀತಿ ಕ್ರಮೇಣವಾಗಿ ಸುತ್ತಮುತ್ತಲೂ ಇರುವ ಎಷ್ಟೋ ತಾಯಂದಿರನ್ನು ಆಕರ್ಷಿಸುತ್ತಿತ್ತು. ದಿನದಿಂದ ದಿನಕ್ಕೆ ಅವಳ ಸೆಂಟರ್ಗೆ ಬರುವಂತಹ ಮಕ್ಕಳ ಸಂಖ್ಯೆ ಇನ್ನೂ ಅಧಿಕವಾಗಿ ಬಿಟ್ಟಿತ್ತು. ಈಗ ಅವಳ ಕಷ್ಟಕ್ಕೆ ತಕ್ಕ ಫಲ ಅವಳಿಗೆ ಸಿಗಲು ಪ್ರಾರಂಭಿಸಿತು. ಪ್ರಿಯಾ ಈಗ ಆರ್ಥಿಕವಾಗಿ ನಿಂತುಕೊಳ್ಳುತ್ತಿರುವ ಸಮಯದಲ್ಲಿ ಕಿರಣ್ ಕೋಪ, ಅವನ ಬೇಸರ ಮುಗಿಲು ಬಿಟ್ಟಿತ್ತು. ಹೆಂಡತಿ ತನಗಿಂತಲೂ ಹೆಚ್ಚಾಗಿ ಸಂಪಾದನೆ ಮಾಡುತ್ತಿರುವುದು, ಸಮಾಜದಲ್ಲಿ ಅವಳಿಗೆ ಎಂದು ಒಂದು ಗೌರವ, ಒಂದು ಗುರುತು ಬರುವುದು ಅವನ ಅಹಂಕಾರಕ್ಕೆ, ಅವನ ಈಗೋಗೆ ಅದು ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಒಂದು ದಿನ ರಾತ್ರಿ ಊಟ ಮಾಡಬೇಕಾದ್ರೆ ಕಿರಣ್ ತುಂಬ ಕೋಪ ಮಾಡಿಕೊಳ್ತಾ ಇದ್ದ. ನಿನ್ನ ಜೊತೆ ಸಂಸಾರ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ನಿನಗೆ ಇಷ್ಟ ಬಂದ ಹಾಗೆಯೇ ನೀನು ಜೀವನ ಮಾಡಬೇಕು ಅಂತ ನೀನು ತೀರ್ಮಾನ ತೆಗೆದುಕೊಂಡ್ರೆ ಈ ತಕ್ಷಣವೇ ನನ್ನ ಮನೆಯನ್ನು ಬಿಟ್ಟು ಹೊರಗಡೆ ಹೋಗು ಎಂದು ಕೂಗಾಡ್ತಾ ಇದ್ದ. ಈ ಮಾತುಗಳನ್ನು ಕೇಳಿ ಪ್ರಿಯಾ ಒಂದು ಕ್ಷಣ ಶಾಕ್ ಆಗಿದ್ಲು. ಅವಳು ಸೈಲೆಂಟ್ ಆಗಿ ಏನೂ ಮಾತನಾಡದೆ ಹಾಗೆಯೇ ನಿಂತು ಬಿಟ್ಟಿದ್ಲು. ಅವಳ ಹೃದಯ ಎಷ್ಟೊಂದು ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿ ಅವಳ ಮುಖದಲ್ಲಿ ಭಯ ಕಾಣಿಸ್ಲಿಲ್ಲ. ಅವಳ ಮುಖದಲ್ಲಿ ಈಗ ಒಂದು ಸ್ಪಷ್ಟವಾದ ನಿರ್ಧಾರ ಕಾಣಿಸುತ್ತಿತ್ತು. ಪ್ರಿಯಾ ಎಷ್ಟೋ ಧೈರ್ಯವಾಗಿ ಹೇಳ್ತಾಳೆ, ನಾನು ಯಾರ ಮನೆಯನ್ನು ಆಕ್ರಮಿಸಿಕೊಳ್ಳಲಿಲ್ಲ, ನನ್ನ ಕಷ್ಟದಿಂದ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ತಾ ಇದ್ದೀನಿ ಎಂದು ಧೈರ್ಯವಾಗಿ ಉತ್ತರ ಕೊಟ್ಟಿದ್ಲು. ಹೆಂಡತಿಯ ಗೆಲುವನ್ನು ಸ್ವೀಕರಿಸಲಾರದ ಗಂಡ ಕೋಪದಿಂದ, ನಾನು ನಿನಗೆ ವಿಚ್ಛೇದನ ಕೊಟ್ಟು ಬಿಡ್ತೀನಿ, ನಾಳೆ ನಾನು ಕಾಗದ ಪತ್ರಗಳನ್ನು ರೆಡಿ ಮಾಡಿಸುತ್ತೇನೆ ಎಂದು ಅವಳನ್ನು ಹೆದರಿಸಲು ಶುರು ಮಾಡ್ದ. ಆದರೆ ಪ್ರಿಯಾ ಮಾತ್ರ ಧೈರ್ಯವಾಗಿ ನಿಂತುಕೊಂಡಿದ್ಲು. ಅವಳು ಈಗ ಹೆದರಿಕೊಳ್ಳಲಿಲ್ಲ. ಯಾಕೆಂದರೆ ಒಂಟಿಯಾಗಿ ಹೇಗಪ್ಪ ಬದುಕಬೇಕು ಎಂದು ಹೆದರಿಕೊಳ್ಳುವ ದಿನಗಳು ಈಗ ಕಳೆದು ಹೋಗಿದ್ದವು. ಶಿವರಾಮ್ ಅವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಹೇಳಿದಂತಹ ಆ ಕೊನೆಯ ಮಾತುಗಳು ಅವಳ ಮನಸ್ಸಿನಲ್ಲಿ, ಅವಳ ಕಿವಿಯಲ್ಲಿ ಈಗಲೂ ಕೇಳಿಸುತ್ತಿದ್ದವು. ಅದೇ ರಾತ್ರಿ ಪ್ರಿಯಾ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಆ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಹಿಂದೆ ತಿರುಗಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ನೀರು ಬರಲಿಲ್ಲ. ಅವಳ ಮನಸ್ಸಿನಲ್ಲಿ ಈಗ ಎಷ್ಟೊಂದು ನೆಮ್ಮದಿ, ಸಂತೃಪ್ತಿ ತುಂಬಿಕೊಂಡಿತ್ತು. ಅಂತ ಗಂಡನಿಂದ ದೂರ ಬಂದು ಬಿಡುವುದು ಅದು ಅವಳ ಜೀವನದ ಅಂತ್ಯವಾಗಿರಲಿಲ್ಲ, ಅವಳ ಜೀವನದ ನಿಜವಾದ ಹೊಸ ಮೊದಲ ಹೆಜ್ಜೆ ಎಂದು ಅವಳಿಗೆ ಆಗ ಅರ್ಥವಾಯಿತು. ಸಮಯ ಯಾರಿಗಾಗಿಯೂ ಯಾವತ್ತೂ ನಿಲ್ಲುವುದಿಲ್ಲ. ಅದು ತನ್ನಷ್ಟಕ್ಕೆ ತಾನು ತನ್ನ ದಾರಿಯಲ್ಲಿ ಮುಂದೆ ಸಾಗುತ್ತಲೇ ಇರುತ್ತದೆ. ಈಗ 2 ವರ್ಷಗಳು ಕಳೆದು ಹೋಗಿದ್ದವು. ಪ್ರಿಯಾ ಆರಂಭಿಸಿದ ಆಶಾ ಚಿಲ್ಡ್ರನ್ ಡೆವಲಪ್ಮೆಂಟ್ ಸೆಂಟರ್ ಈಗ ಒಳ್ಳೆಯ ಹೆಸರನ್ನು ತಂದುಕೊಂಡಿತ್ತು. 100 ಜನ ಮಕ್ಕಳು, ಅವರ ತಂದೆ ತಾಯಿಯರು ಪ್ರಿಯಾ ತೋರಿಸುವ ಪ್ರೀತಿಗೆ, ಅವಳು ಹೇಳಿಕೊಡುವ ಪಾಠಕ್ಕೆ ಮನಸೋತಿದ್ದರು. ಪ್ರಿಯಾ ಈಗ ಆರ್ಥಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಎಷ್ಟೋ ಧೈರ್ಯವಾಗಿ ನಿಂತುಕೊಂಡಿದ್ಲು. ಅವಳು ಎಷ್ಟೋ ಜನರಿಗೆ ಕೆಲಸವನ್ನು ಸಹ ಕೊಟ್ಟಿದ್ದಳು. ಅವಳ ಮುಖದಲ್ಲಿದ್ದ ಭಯ, ಬೇಸರ ಈಗ ಪೂರ್ತಿಯಾಗಿ ಮಾಯವಾಗಿ ಬಿಟ್ಟಿತ್ತು. ಕಿರಣ್ ಆಸೆಪಟ್ಟ ಹಾಗೆ ಪ್ರಿಯಾಳಿಂದ ವಿಚ್ಛೇದನವನ್ನು ತೆಗೆದುಕೊಂಡಿದ್ದ.
ಆ ಸಂಬಂಧ ಮುರಿದು ಬಿದ್ದಾಗ ಪ್ರಿಯಾ ಸ್ವಲ್ಪ ಕೂಡ ದುಃಖಪಟ್ಟಿರಲಿಲ್ಲ. ಅವಳ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಅತಿ ದೊಡ್ಡ ಭಾರವನ್ನು ಕೆಳಗೆ ಇಳಿಸಿಬಿಟ್ಟಿದ್ದೀನಿ ಎಂದು. ಕಿರಣ್ ತನ್ನ ಅಹಂಕಾರದಿಂದ ಈಗ ಒಂಟಿಯಾಗಿ ಉಳಿದು ಬಿಟ್ಟಿದ್ದ. ಆದರೆ ಪ್ರಿಯಾ ಮಾತ್ರ ತನ್ನ ವಿದ್ಯಾರ್ಥಿಗಳ ನಗುವಿನಲ್ಲಿಯೇ ತನ್ನ ಸಂತೋಷವನ್ನು ಹುಡುಕಿಕೊಂಡಿದ್ದಳು. ಒಂದು ದಿನ ಸಾಯಂಕಾಲ ಪ್ರಿಯಾ ತನ್ನ ಸೆಂಟರ್ನ ಕಿಟಕಿಯ ಬಳಿ ನಿಂತು ಹೊರಗೆ ಬೀಳುತ್ತಿದ್ದ ಮಳೆಯನ್ನೇ ನೋಡ್ತಾ ಇದ್ಲು. ಮಕ್ಕಳ ನಗು, ಅವರ ತುಂಟಾಟ ಪೂರ್ತಿ ಸೆಂಟರ್ನಲ್ಲಿ ಪ್ರತಿಧ್ವನಿಸುತ್ತಿದ್ದರೆ ಅವಳ ಮನಸ್ಸು ಎಷ್ಟೊಂದು ಸಂತೋಷದಿಂದ ತುಂಬಿ ಹೋಗಿತ್ತು. ಅವಳ ಕಣ್ಣುಗಳ ಮುಂದೆ ಆಸ್ಪತ್ರೆಯಲ್ಲಿ ನಡೆದ ಅದೇ ಘಟನೆಗಳು, ಶಿವರಾಮ್ ಅವರ ಮಾತುಗಳು ಕಾಣಿಸುತ್ತಿದ್ದವು. ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಕೊನೆಯ ಕ್ಷಣಗಳಲ್ಲಿ ಅವರ ಜೀವನದ ಸತ್ಯವನ್ನು ಹಂಚಿಕೊಂಡು ನನ್ನನ್ನು ಎಚ್ಚರಿಸಿದ್ದು ಒಂದು ಅದ್ಭುತ ಎಂದು ಪ್ರಿಯಾಗೆ ಅನ್ನಿಸ್ತಾ ಇತ್ತು. ಪ್ರಿಯಾ ತನ್ನ ಮನಸ್ಸಿನಲ್ಲಿದ್ದಂತಹ ಕೆಲವು ಆಲೋಚನೆಗಳನ್ನು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ತಾಳೆ. ಜೀವನ ಎನ್ನುವುದು ಬೇರೆಯವರಿಗಾಗಿ ರಾಜಿಯಾಗುವ ಗುಲಾಮಗಿರಿಯಲ್ಲ, ನಮ್ಮ ಜೀವನದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಅದ್ಭುತವಾದ ಅವಕಾಶ ಎಂದು. ಪ್ರಿಯಾ ಈಗ ಮನಸ್ಫೂರ್ತಿಯಾಗಿ ಶಿವರಾಮ್ ಅವರನ್ನು ನೆನೆಸಿಕೊಳ್ತಾ ಇದ್ಲು. ಒಂದು ವೇಳೆ ಆ ದಿನ ಆ ಸಮಯದಲ್ಲಿ ಅವರು ಈ ಮಾತುಗಳನ್ನು ಹೇಳದೇ ಇದ್ದಿದ್ರೆ ನಾನು ಈಗಲೂ ಆ 4 ಗೋಡೆಯ ಮಧ್ಯೆ ಪ್ರತಿದಿನ ಸಾಯುತ್ತಾ ಬದುಕುತ್ತಿದ್ದೆ ಎನ್ನುವ ಸತ್ಯ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಸೆಂಟರ್ಗೆ ಪ್ರತಿದಿನ ಬರುವಂತಹ ಹೊಸ ತಾಯಂದಿರು ಪ್ರಿಯಾಳನ್ನು ನೋಡಿ ಸ್ಫೂರ್ತಿ ತೆಗೆದುಕೊಳ್ಳುವುದು ಅವಳಿಗೆ ಎಷ್ಟೋ ಧೈರ್ಯ ತಂದು ಕೊಡುತ್ತಿತ್ತು. ಒಬ್ಬ ಸಿಂಗಲ್ ಪೇರೆಂಟ್ಸ್ ಹೇಳ್ತಾರೆ, ಮೇಡಮ್ ನೀವೇ ನಮಗೆ ಧೈರ್ಯ, ನಿಮ್ಮನ್ನು ನೋಡಿದರೆ ನಮಗೆ ಎಷ್ಟೋ ಕಲಿತುಕೊಳ್ಳುವ ವಿಷಯಗಳು ಸಿಗುತ್ತವೆ ಎಂದು ಹೇಳಿದಾಗ ಪ್ರಿಯಾ ಕಣ್ಣುಗಳಲ್ಲಿ ಎಷ್ಟೋ ಆನಂದ ತುಂಬಿ ಬಂದಿತ್ತು. ಜೀವನ ಎಲ್ಲರಿಗೂ ಹೂವಿನ ದಾರಿಯಾಗಿರುವುದಿಲ್ಲ, ಆದರೆ ಮುಳ್ಳುಗಳು ಇವೆ ಎಂದು ಹೆದರಿಕೊಂಡರೆ ಯಾವತ್ತೂ ನಮ್ಮ ಗುರಿಯನ್ನು ನಾವು ತಲುಪುವುದಿಲ್ಲ ಎಂದು ಅವಳು ಈ ಪ್ರಪಂಚಕ್ಕೆ ನಿರೂಪಿಸಿದ್ದಳು. ಪ್ರಿಯಾ ಈಗ ಕೇವಲ ಒಬ್ಬ ಸಾಧಾರಣವಾದ ಗೃಹಿಣಿ ಮಾತ್ರ ಆಗಿರಲಿಲ್ಲ, ಎಷ್ಟೋ ಜನ ಮಕ್ಕಳನ್ನು ತಿದ್ದುವಂತಹ ಒಬ್ಬ ವಿಜೇತ ಆಗಿದ್ದಳು. ಈ ಸಮಾಜ ನಮ್ಮನ್ನು ಹೇಗೆ ನೋಡುತ್ತದೆಯೋ ಎನ್ನುವ ಹೆದರಿಕೆಯನ್ನು ಬಿಟ್ಟು ನನ್ನನ್ನು ನಾನು ಹೇಗೆ ನೋಡಿಕೊಳ್ಳುತ್ತಿದ್ದೇನೆ ಎನ್ನುವ ಆತ್ಮವಿಶ್ವಾಸ ಅವಳಲ್ಲಿ ಹೆಚ್ಚಾಗಿತ್ತು. ಸಾಯಂಕಾಲ ಸೆಂಟರನ್ನು ಮುಚ್ಚುವ ಸಮಯದಲ್ಲಿ ಪ್ರಿಯಾ ಆಕಾಶವನ್ನೇ ನೋಡ್ತಾ ಇದ್ಲು. ಮೋಡಗಳನ್ನು ದಾಟಿ ಸೂರ್ಯನ ಕಾಂತಿ ಬರುತ್ತಿರುವ ಹಾಗೆ ತನ್ನ ಭವಿಷ್ಯತ್ತು ಕೂಡ ಸಂತೋಷದಿಂದ ತುಂಬುತ್ತಿದೆ. ಜೀವನ ತನಗೆ ಕೊಟ್ಟಂತಹ ಪ್ರತಿಯೊಂದು ಕಷ್ಟವನ್ನು ಪಾಠದ ಹಾಗೆ ಕಲಿತು ಮುಂದೆ ಸಾಗಿದ್ದಳು. ಪ್ರಿಯಾ ಅಂದುಕೊಳ್ತಾಳೆ, ಶಿವರಾಮ್ ಅವರ ಆತ್ಮ ನನ್ನನ್ನು ಮೇಲಿನಿಂದ ನೋಡಿ ಅವರು ಹೆಮ್ಮೆ ಪಡುತ್ತಾರೆ ಎಂದು. ಥ್ಯಾಂಕ್ ಯು ತಾತ, ನೀವು ಇಲ್ಲದಿದ್ದರೆ ಈ ಸತ್ಯ ನನಗೆ ಯಾವತ್ತೂ ತಿಳಿಯುತ್ತಿರಲಿಲ್ಲ ಎಂದು ಅವಳು ತನ್ನ ಮನಸ್ಸಿನಲ್ಲಿಯೇ ಶಿವರಾಮ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದಳು. ತನ್ನ ಸ್ವಂತ ಕಾಲಿನ ಮೇಲೆ ನಿಂತುಕೊಳ್ಳಬೇಕು ಎನ್ನುವ ಕನಸು ಪ್ರತಿಯೊಬ್ಬ ಹೆಂಗಸರಿಗೂ ಇರುವ ಹಕ್ಕು. ಇದು ಅವಳು ತನ್ನ ಜೀವನದ ಮುಖಾಂತರ ಎಲ್ಲರಿಗೂ ನಿರೂಪಿಸಿದ್ದಳು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.